ರಾತ್ರಿ ಎಣ್ಣೆ ಕ್ಯಾನ್ ಚಾರ್ಜ್ ಇಟ್ಟು ಮಕಾನಿದ್ರಿ ಬೆಳಗ್ಗೆ ಎಳತ್ಲೆ ಚಾರ್ಜ್ ಆಗಿದ್ವಿ ಅವ್ನ್ ತಗೊಂಡು ಸೀದಾ ಎಲ್ಲವನ್ನ ರೆಡಿ ಮಾಡ್ಕೊಂಡು ಟ್ರೈಲಿಗೆ ಹೋಗೋದು ನಾ ಮುಂದ್ಗಡೆ ಹೋದ್ರಿ ಹೊಲಕ್ಕ ಶರಣ್ರಿಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮೂಲಕ ಎಣ್ಣೆ ಹೊಡಿಯಕತ್ತಾರ ಯಾಕಪ್ಪ ಅಂತಂದ್ರ ನುಸಿ ರೋಗ ಅಂತಾರ ನೋಡ್ರಿ, ಅದು ಬಿದ್ದತ್ರಿ ರೋಗ. ಇದಕ್ಕ ಇಂಗ್ಲಿಷ್ನಾಗ ಮೈಟ್ಸ್ ಅಂತಾರ್ರಿ. ಅಣ್ಣಾರ ಸೀದಾ ಗಾಡಿ ತಗೊಂಬಂದ್ ಎಣ್ಣೆ ಕಾಲ್ಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ. ಅದನ್ನ ಹೇಳಿದ್ರಿ ನಾನು ಎಷ್ಟೆಷ್ಟು ಕಾಲ್ಸ್ಕೊಬೇಕಂತ ಹೇಳಿ 18 ಕ್ಯಾನ್ ಈಗ ಕಾಲ್ಸ್ಕೊಂಡ್ ನೋಡ್ರಿ. ಆಮೇಲೆ ಅಲ್ಲೇ ಬಾಜು ನೀರ್ ಇದ್ವಿ, ಡ್ರಮ್ ತುಂಬಿಸ್ಕೊಂಡ್ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ. ಗಾಡಿ ನಿಧಾನಕ್ಕ ಮುಂದಕ್ಕೆ ಬಿಟ್ಕಂತ ಹೋದ್ರಿ. ಯಾಕಪ್ಪ ಅಂತಾರ ಅಣ್ಣರಿಗೆ ಕ್ಯಾನ್ ತುಂಬಿಕನಕ್ ಅಗುರಕತಿ ಅಂತ ಹೇಳಿ ಹಂಗ ಮುಂದಕ್ಕೆ ಬಿಡ್ಕೊಂತ ಹೋದ್ರಿ. ಅರ್ಧ ಹೊಡೆತ್ಲೆ ಅಲ್ಲ ಒಂದ್ ಕ್ಯಾನ್ ಚಾರ್ಜ್ ಕೈ ಕೊಟ್ಬಿಟ್ಟು ನೋಡ್ರಿ. ಅದಕ್ಕಾಗಿ ಇನ್ನೊಂದ್ ಚಾರ್ಜ್ ಇಟ್ಟು ಬಂದಿದ್ರಿ ಮನ್ಯಾಗ. ಅದನ್ನ ತಗೊಂಬಂದು ಅದ್ರ ಜೊತೆಗೆ ತಿಂಡಿನೇ ತಗೊಂಬಂದ್ರಿ. ತಿಂಡಿ ತಿನ್ಕಂದು ಮತ್ತೆ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ. ಕರೆಕ್ಟಾಗಿ ಒಂದ್ 10 ಗಂಟೆ ಆಗಿತ್ತು ನೋಡ್ರಿ. ಎಣ್ಣೆ ಸಾಲ್ದಾಗ್ಬಿಟ್ಟು ಒಂದ್ ಎಕರೆ ಒಟ್ಟಿತ್ ನೋಡ್ರಿ ಹೊಲ. ಅದಕ್ಕಾಗಿ ಮತ್ ಕಲ್ಸ್ಕೊಂಡ್ ಒಂದ್ 4 ಕ್ಯಾನಿಗೆ ಕಲ್ಸ್ಕೊಂಡ್ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರಿ. ಎಣ್ಣೆ ಹೊಡೆದೇನೋ ಮುಗಿತ್ರಿ. ಮತ್ತ ರೌಂಡ್ ಅಪ್ ತಗೊಂಬಂದಿದ್ರಿ, ಅಂದ್ರ ಕಳ್ಳನಾಶಕರಿ. ಅದನ್ನ ಹೊಡ್ಯಾಕ ಒಂದ್ 4 ಕ್ಯಾನಿಗೆ ಅದನ್ನು ಕಲ್ಸ್ಕೊಂಡು ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರಿ ನೋಡ್ರಿ. ಕರೆಕ್ಟಾಗಿ 1 ಗಂಟೆ ಆಗಿತ್ತು ನೋಡ್ರಿ. ಎಲ್ಲ ಹೊಡೆಯೋದು ಮುಗಿತ್ರಿ. ಸೀದಾ ಮನಿ ಕಡೆ ತಗೊಂಬಂದ್ ಡ್ರಮ್ ಕ್ಯಾನ್ ಗೋಡಂನಾಗ ಇಟ್ಟು ಜಳಕ ಮಾಡ್ಕೊಂಡ್ ಒಂದ್ ಮದುವೆ ಐತ್ರಿ ನಮ್ಮ ಊರಾಗ. ಮದುವೆ ಅಂತ ಹೇಳಿ ಹೋದ್ರಿ. ಇಲ್ಲಿಗೆ ಈ ಚಿಕ್ಕ ಮುಗಿತೇನ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಂತ ತಗಡ್ರಿ.